ಆಸ್ತಿ ಬರೆದುಕೊಡುವಂತೆ ಬೆದರಿಕೆ ಹಾಕಿದ ದುಷ್ಕರ್ಮಿಗಳ ಗುಂಪು ಮನೆಗೆ ನುಗ್ಗಿ ಗೃಹಿಣಿಗೆ ರೇಪ್ ಮಾಡೋದಾಗಿ ಹೆದರಿಸಿ ಕುಟುಂಬಸ್ಥರ ಮೇಲೆ ಹಲ್ಲೆ ಮಾಡಿರುವಂತಹ ಘಟನೆ ನಂಜನಗೂಡಿನ ಹೆಬ್ಬ್ಯಾ ಗ್ರಾಮದಲ್ಲಿ ನಡೆದಿದೆ. ಘಟನೆಯಲ್ಲಿ ಗೃಹಿಣಿ ಸುಷ್ಮಾ ಆರಾಧ್ಯ ಅವರ ಪತಿ ಅಮಿತಾಬ್ ಮತ್ತು ಅವರ ಮಗ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಹೆಬ್ಬ್ಯಾ ಗ್ರಾಮದ ರಾಜು ಸೇರಿದಂತೆ 5 ಆಸ್ತಿಯನ್ನ ಬರೆದುಕೊಡುವಂತೆ ಒತ್ತಾಯಿಸಿ ಅಮಿತಾಬ್ ಅವರ ಮನೆಗೆ ನುಗ್ಗಿ ಕಲ್ಲು ತೂರಾಟ ನಡೆಸಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಕೊಲೆ ಬೆದರಿಕೆ ಹಾಕಿದ್ದಾರೆ. ದುಷ್ಕರ್ಮಿಗಳ ವಿರುದ್ಧ ನಂಜನಗೂಡು ರೂರಲ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಆರೋಪಿಗಳಾದ ರಾಜು, ಆತನ ಅಣ್ಣ ಸುನಿಲ್, ಯಶವಂತ್, ಮಂಚಯ್ಯನ ಮಗನ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಮುಂದಿನ ದಿನದಲ್ಲಿ ನಮ್ಮ ಕುಟುಂಬಕ್ಕೆ ಅಪಾಯ ಆದರೆ ರಾಜು ಹಾಗೂ ಇತರರೇ ಕಾರಣ ಅಂತ ಹೇಳಿ ಆರೋಪಿಸಿರುವಂತಹ ಸುಷ್ಮಾ ಆರಾಧ್ಯ ಪೊಲೀಸರಲ್ಲಿ ರಕ್ಷಣೆ ಕೋರಿದ್ದಾರೆ. ಪ್ರಕರಣದ ಕುರಿತು ತನಿಖೆಯನ್ನ ಕೈಗೊಂಡಿರುವಂತಹ ಪೊಲೀಸರು ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಸರ್, ಅದೇ ಇವಾಗ ಏನು ಅಟ್ಯಾಕ್ಗಳು ನನ್ನ ಮೇಲಾಗಲಿ ಅಥವಾ ನನ್ನ ಫ್ಯಾಮಿಲಿ ಮೇಲಾಗಲಿ ಅಥವಾ ನಮ್ಮ ಫ್ರೆಂಡ್ಸ್ ಮೇಲಾಗಲಿ ಏನೇ ನಡೀತಾ ಇದೆ, ಅದನ್ನು ನಾನು ಕಂಪ್ಲೀಟಾಗಿ ಸಂಕ್ಷಿಪ್ತವಾಗಿ ಅವರಿಗೆ ಕಂಪ್ಲೇಂಟ್ ರೈಸ್ ಮಾಡಿದೆ. ಅದು ನನ್ನ ಕಂಪ್ಲೇಂಟ್ ಮಾತ್ರ ಆಗಿತ್ತು. ನನ್ನ ಹಸ್ಬೆಂಡಿಗೆ ಏನು ಅಟ್ಯಾಕ್ ಆಗಿದೆ ಅದರ ವಿಚಾರವಾಗಿ ಕೂಡ ಕಂಪ್ಲೇಂಟ್ ರೈಸ್ ಮಾಡಬೇಕು ಅಂತ ಹೇಳಿ ನಾನು ರಿಕ್ವೆಸ್ಟ್ ಮಾಡಿದ್ದೆ. ಬಟ್ ಅವರು ಡಿನೇ ಮಾಡಿದ್ದಾರೆ. ನನ್ನ ಹಸ್ಬೆಂಡ್ ಕಂಪ್ಲೇಂಟ್ನ ಇವತ್ತವರೆಗೂ ಅವ್ರು ತೊಗೊಂಡಿಲ್ಲ, ಬರೀ ನನ್ನ ಕಂಪ್ಲೇಂಟ್ನ ಮಾತ್ರ ತೊಗೊಂಡಿದ್ದಾರೆ. FIR ದಾಖಲಾಗಿದೆ. ಬಟ್ ಅದು FIR ನಂತರ ಏನೇನು ಸ್ಟೆಪ್ಸ್ನ ತೊಗೊಳ್ಬೇಕು ಖಂಡಿತ ತೊಗೊಂಡಿರೋದಂತೂ ಕಾಣ್ತಾ ಇಲ್ಲ ನಮಗೆ ಇಲ್ಲಿ. ಸೊ ಖಂಡಿತವಾಗಿ ಇದ್ರದ್ದು ಪರಿಶೀಲನೆ ನಡೆಸಿ ಏನು ಪನಿಷ್ಮೆಂಟ್, ನಮಗೆ ತೊಂದರೆ ಕೊಟ್ಟಿರೋರಿಗೆ ಏನು ಪನಿಷ್ಮೆಂಟ್ ಆಗಬೇಕು ಅದು ಒಂದು ಸೀರಿಯಸ್ ರೀತಿಯಲ್ಲಿ ಪನಿಷ್ಮೆಂಟ್ ಆಗಬೇಕು ಅಂತ ಹೇಳಿ ರಿಕ್ವೆಸ್ಟ್ ಮಾಡಿ. ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ.